ನಮಸ್ಕಾರ ಫ್ರೆಂಡ್ಸ್, ಎವ್ರಿಡೇ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರೋದು ಗ್ರೀನ್ ಚಿಕನ್ ಬಿರಿಯಾನಿ. ಸಾಮಗ್ರಿಗಳು: ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸಣ್ಣ ಕಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೀಡಿಯಂ ಈರುಳ್ಳಿ ಹಚ್ಚಿಟ್ಕೊಂಡಿರೋದು, ಕಲ್ಲುವು, ಪಾಲಕ್ ಎಲೆ, ಸೋಂಪಕಾಳು, ಕಸೂರಿ ಮೇಥಿ, ಸ್ವಲ್ಪ ಗರಂ ಮಸಾಲ, ಉಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಹಚ್ಚಿಟ್ಟಿರೋದು, ಅರ್ಧ ಕೆಜಿ ಚಿಕನ್, ಅರ್ಧ ಕೆಜಿ ಬಾಸುಮತಿ ಅಕ್ಕಿ, ಮತ್ತೆ ಜೀರಾ ರೈಸು. ಇದು ರುಬ್ಬಿಟ್ಕೊಳ್ಳೋಕೆ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು. ರುಬ್ಕೊಳ್ಳೋಣ ಬನ್ನಿ. ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಚ್ಚಿಟ್ಟಿರೋ ಮೀಡಿಯಂ ಈರುಳ್ಳಿ, ಇಷ್ಟೊಂದು ರುಬ್ಕೊಳ್ಳೋಣ ಫಸ್ಟು. ಈಗ ರುಬ್ಬಿಟ್ಕೊಂಡಾಗಿದೆ. ಅದ್ರೊಳಗಡೆನೆ ಹಚ್ಚಿಟ್ಕೊಂಡು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪನ್ನ ಹಾಕೊಂಡು ಮತ್ತೆ ರುಬ್ಕೊಳ್ಳೋಣ. ಈಗ ರುಬ್ಬಾಗಿದೆ. ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಬಿರಿಯಾನಿಗೆ. ಕುಕ್ಕರ್ ಇಟ್ಕೊಂಡಿದ್ದೀನಿ. ಬಿರಿಯಾನಿ ಮಾಡ್ಲಿಕ್ಕೆ ಒಂದು 100 ml ಆಯಿಲ್ ಹಾಕೊಳ್ಳೋಣ. ಇವಾಗ ಸ್ವಲ್ಪ ಈರುಳ್ಳಿ ಹಚ್ಚಿಟ್ಕೊಂಡಿರೋದು, ಎಣ್ಣೆ ಕಾದಿದೆ. ಅದ್ರ ಜೊತೆನೆ ಪಲಾವ್ ಎಲೆ, ಕಲ್ಲುವು, ಕಸೂರಿ ಮೇಥಿ, ಸೋಂಪಕಾಳು ಹಾಕೊಂಡು ಹುರ್ಕೊಳ್ಳೋಣ ನೀಟಾಗಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇಷ್ಟು ರೋಸ್ಟ್ ಆಗಿದೆ, ಇಷ್ಟು ಸಾಕು. ಇದರೊಳಗಡೆ ಹಚ್ಚಿಟ್ಟಿರೋ ಪಾಲಕು ಮತ್ತೆ ಮೆಂತ್ಯ ಸೊಪ್ಪು ಹಾಕೊಳ್ಳೋಣ. ನೀಟಾಗಿ ರೋಸ್ಟ್ ಮಾಡ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಆಗಿದೆ ನೀಟಾಗಿ. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದ್ರೊಳಗಡೆ ಹಾಕೊಳ್ಳೋಣ. ಹಾಕೊಂಡು ನೀಟಾಗಿ ಗ್ರೇವಿನ ಹುರ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಂಡು ನೀಟಾಗಿ ಫ್ರೈ ಆಗ್ಲಿ. ಸ್ವಲ್ಪ ರೋಸ್ಟ್ ಆಗಿದೆ. ಈಗ ಒಂದು ಅರ್ಧ ಟೀ ಸ್ಪೂನ್, 1.5 ಟೀ ಸ್ಪೂನು ಉಪ್ಪಿನ ಪುಡಿ ಇವಾಗಲೇ ಹಾಕೊಂಡಿರ್ತೀನಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದ್ರೊಳಗಡೆ ಸ್ವಲ್ಪ ನೀಟಾಗಿ ತಿರುಗಿಸ್ಕೊಂಡಿದ್ದೀನಿ. ಒಂದೂವರೆ ಟೀ ಸ್ಪೂನ್ ಗರಂ ಮಸಾಲ ಇವಾಗಲೇ ಹಾಕೋತೀನಿ. ಇವಾಗ ಅದು ಸ್ವಲ್ಪ ರೋಸ್ಟ್ ಆಗಿದೆ. ಚಿಕನ್ ಕೋಲ್ಡ್ ಇಟ್ಕೊಂಡಿದ್ದೀನಿ, ಅರ್ಧ ಕೆಜಿ ಚಿಕನ್ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಹಂಗೆ ಓಪನ್ ಆಗಿ ಇದು ಕುದೀಲಿ. ಕುದ್ದಾದ್ಮೇಲೆ ಅಕ್ಕಿ ಹಾಕಿ ಮುಚ್ಚೋಣ. ಒಂದು 10 ನಿಮಿಷ ಇದು ಇವಾಗ ನೀಟಾಗಿ ಕುಕ್ ಆಗ್ಲಿ. ಒಂದು 10 ನಿಮಿಷ ನೀಟಾಗಿ ಕುಕ್ ಆಗಿದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಡೋಣ. ಮರ್ತ್ಬಿಟ್ಟಿದೆ ಅವಾಗ ಹೇಳೋದು. ನೀಟಾಗಿ ಇವಾಗ ಬೇಯ್ಕೊಂಡಿದೆ. ಇದಕ್ಕೆ ಇವಾಗ ಅಕ್ಕಿ ತೊಳೆದಿಟ್ಕೊಂಡಿದ್ದೆ, ಬೇವಷ್ಟರಲ್ಲಿ ತೊಳೆದಿಟ್ಟಿರೋ ಅಕ್ಕಿನ ಹಾಕೊಳ್ಳೋಣ. ಈ ಬೌಲಲ್ಲಿ ಎಷ್ಟು ಅಕ್ಕಿ ಇದೆಯೋ ಅದರದ್ದು 2 ನೀರು ಹಾಕೊಳ್ಳಿ. ಒಂದು 3-3.5 ಲೋಟ ಅಕ್ಕಿ ಹಾಕಿದ್ದೀನಿ ಇದಕ್ಕೆ. ನಾನು ಲೋಟದಲ್ಲೇ ಹಾಕತೀನಿ ನೀರು, ಬೌಲಲ್ಲಿ ಹಾಕೊಳ್ಳಲ್ಲ. ಇವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿನ.
ಮಿಕ್ಸ್ ಮಾಡಾಗಿದೆ. ಇವಾಗ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ, ಬಿಸಿನೀರೇ ಹಾಕೊಡಿ 3 ಲೋಟಕ್ಕೆ. 6 ಲೋಟ ನೀರು ಹಾಕೋತೀನಿ. 6 ಲೋಟ ಹಾಕೊಳ್ಳಿ ಸಾಕು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದನ್ನ ಬಿಸಿನೀರು ಹಾಕೋದ್ರಿಂದ ಬೇಗ ಕುಕ್ ಆಗುತ್ತೆ, ಅಕ್ಕಿನೂ ಒಡೆದೋಗಲ್ಲ. ಒಂದೇ ಪ್ರೆಷರ್ ಅಲ್ಲಿ ನೀಟಾಗಿ ಬೇಯ್ಕೊಳ್ಳುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು, ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ವಿ, ಈಗ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೊಡಿ. ಮಿಕ್ಸ್ ಮಾಡಿದ್ದೀನಿ, ನೀಟಾಗಿ ಮಿಕ್ಸ್ ಮಾಡಿ 1 ವಿಸಲ್ ಕೂಗಿಸ್ಕೊಳ್ಳಿ ಸಾಕು. 1 ವಿಸಲ್ ಕೂಗಿಸ್ಕೊಂಡು ಬರ್ತೀವಿ. ಇವಾಗ ಕುಕ್ಕರ್ 1 ವಿಸಲ್ ಆಗಿ ಕುಕ್ಕರ್ ಆರಿದೆ. ಓಪನ್ ಮಾಡ್ತೀನಿ. ಇವಾಗ ಈ ತರ ಬಂದಿದೆ ಕುಕ್ಕರು. ಈ ತರ ಬಂದಿದೆ ರೈಸ್. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ರೈಸ್ ಎಲ್ಲ ಜ್ಯೂಸಿಯಾಗಿ ಬಂದಿದೆ. ಬಿರಿಯಾನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿರಿಯಾನಿ, ಗ್ರೀನ್ ಬಿರಿಯಾನಿ ಹೋಟೆಲ್ ಸ್ಟೈಲಲ್ಲೇ ಮನೇಲೇ ಮಾಡಿಕೊಂಡು ನೀಟಾಗಿ ಊಟ ಮಾಡ್ಬೋದು. ಈಗ ಬೌಲ್ಗೆ ಹಾಕೊಳ್ಳೋಣ. ನೀಟಾಗಿ ಬೌಲ್ ಹಾಕೊಂಡು ಬಿರಿಯಾನಿ ರೆಡಿ ಆಗಿದೆ. ಗ್ರೀನ್ ಕಲರ್ ಬಿರಿಯಾನಿ ಹೋಟೆಲ್ ಸ್ಟೈಲಲ್ಲೇ ಮನೇಲೇ ಮಾಡಿಕೊಂಡು ರುಚಿಯಾಗಿ ಊಟ ಮಾಡಿ. ಇದನ್ನ ಮಾಡಿಕೊಂಡು ಊಟ ಮಾಡಿ ನೋಡಿ, ಚೆನ್ನಾಗಿದ್ರೆ ನಾವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಟೇಸ್ಟ್ ಹೆಂಗಿದೆ ಅಂತ ಹೇಳಿ.